ನಮಸ್ಕಾರ, ಇದು ಮಿಸ್ಟರಿ ಕಥೆ ಕನ್ನಡ. ಇಲ್ಲಿ ನಾವು ನಿಜವಾದ ಅಪರಾಧ ಪ್ರಕರಣಗಳು, ರಹಸ್ಯ ಕಥೆಗಳು ಮತ್ತು ಅಚ್ಚರಿ ಘಟನೆಗಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಹಿಮಾಲಯ ಪರ್ವತಗಳಲ್ಲಿ ಇರುವ ಒಂದು ಸರೋವರ, ಅದನ್ನು ಸ್ಕೆಲೆಟನ್ ಲೇಕ್ ಅಂತ ಕರೆಯುತ್ತಾರೆ. ಏಕೆಂದರೆ ಆ ಸರೋವರದ ಬಳಿ ನೂರಾರು ಮಾನವ ಮೂಳೆಗಳು ಸಿಕ್ಕಿವೆ. 1942ರಲ್ಲಿ ಒಂದು ಅರಣ್ಯ ಅಧಿಕಾರಿಯು ಈ ಸರೋವರವನ್ನು ಕಂಡುಹಿಡಿದ. ಆಗ ಅಲ್ಲಿ ಹಲವಾರು ಮೂಳೆಗಳು ಮತ್ತು ತಲೆಬುರುಡೆಗಳು ಸಿಕ್ಕಿದ್ದವು. ಮೊದಲಿಗೆ ಇದು ಯುದ್ಧದಲ್ಲಿ ಸತ್ತ ಸೈನಿಕರ ಮೂಳೆಗಳು ಎಂದು ಭಾವಿಸಿದರು. ಆದರೆ ನಂತರ ನಡೆದ ಪರಿಶೋಧನೆ ಬೇರೆ ಕತೆ ಹೇಳಿತು. ವಿಜ್ಞಾನಿಗಳು ಈ ಮೂಳೆಗಳು 1000 ವರ್ಷಗಳಷ್ಟು ಹಳೆಯವು ಎಂದು ಹೇಳಿದರು. ಆದರೆ ದೊಡ್ಡ ರಹಸ್ಯ ಏನೆಂದರೆ, ಅಲ್ಲಿ ಸಿಕ್ಕಿದ ಎಲ್ಲಾ ತಲೆಬುರುಡೆಗಳಲ್ಲಿ ಮೇಲ್ಭಾಗದಲ್ಲಿ ದೊಡ್ಡ ಗಾಯಗಳಿದ್ದವು. ವಿಜ್ಞಾನಿಗಳು ಹೇಳಿದ್ದು ಏನೆಂದರೆ, ಬಹುಶಃ ದೊಡ್ಡ ಆಲಿಕಲ್ಲು ಮಳೆ ಬಿದ್ದಿರಬಹುದು. ಅದರ ಪರಿಣಾಮವಾಗಿ ಎಲ್ಲರೂ ಸತ್ತಿರಬಹುದು. ಆದರೆ ಇನ್ನೂ ಕೆಲವು ಜನರು ಹೇಳುತ್ತಾರೆ, ಇದು ಒಂದು ಶಾಪಿತ ಸ್ಥಳ, ಅಲ್ಲಿ ಏನೋ ರಹಸ್ಯ ಘಟನೆ ನಡೆದಿದೆ ಅಂತ. ಇಂದಿಗೂ ಈ ಸ್ಕೆಲೆಟನ್ ಲೇಕ್ ಒಂದು ರಹಸ್ಯವಾಗಿಯೇ ಉಳಿದಿದೆ. ಅಲ್ಲಿ ಇದ್ದವರು ಯಾರು? ಅವರು ಅಲ್ಲಿ ಏಕೆ ಬಂದಿದ್ದರು? ಏನಾಯಿತು ಆ ರಾತ್ರಿ? ಈ ಪ್ರಶ್ನೆಗಳಿಗೆ ಇಂದಿಗೂ ಉತ್ತರ ಇಲ್ಲ.